ಗಾಯ್ಸ್, ನಿಮಗೊಂದು ಪ್ಲೇಸ್ ತೋರಿಸ್ತೀನಿ. ಗರ್ಲ್ಸಿಗಂತೂ ದಿ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಮಿನಿ ಪಿಕ್ನಿಕ್ ಅನ್ನೋ ಥೀಮಲ್ಲಿ ಏನಾದರೂ ಒಂದು ಮಿನಿ ಪಿಕ್ನಿಕ್ ಫ್ರೆಂಡ್ಸ್ ಎಲ್ಲ ಅರೇಂಜ್ ಮಾಡಿಕೊಂಡು ಒಂದೊಳ್ಳೆ ಪಾರ್ಕ್, ಒಂದೊಳ್ಳೆ ಗ್ರೀನ್ರಿ ನೋಡಬೇಕು ಅಂದರೆ ಹಾಯ್ ಫ್ಯಾಮ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಕ್ಷಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವ್ಲಾಗ್ ಅಂತ ಹೇಳಿದ್ರೆ, ನಾನೊಂದು ಬ್ಯೂಟಿಫುಲ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಅದೇ ಪಿರಮಿಡ್ ವ್ಯಾಲಿ ಅಂತ. ಅಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ತುಂಬ ಕಾಮ್ ಆ್ಯಂಡ್ ಪೀಸ್ ಆಗಿದೆ ಅಂದ್ಕೊತಿದ್ದೀನಿ. ನಾನು ಯಾವತ್ತೂ ಹೋಗಿಲ್ಲ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನು ನೋಡ್ತೀನಿ, ಅಲ್ಲಿ ಏನೇನು ಇರುತ್ತೆ, ಕಂಪ್ಲೀಟ್ ವಿಡಿಯೋ ಈ ವ್ಲಾಗಲ್ಲಿರುತ್ತೆ. ಸೊ ಎಂಡ್ ತನಕ ನೋಡಿ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್. ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊರಟ್ವಿ. ಅಪ್ರಾಕ್ಸಿಮೇಟ್ಲಿ 1 hour ಆಗುತ್ತೆ, ಬಿಕಾಸ್ ಕನಕಪುರ ರೋಡ್ ಹತ್ರ ಇರೋದು ನಾವು ಹೋಗ್ತಿರೋ ಪ್ಲೇಸ್. ಇನ್ನೊಂದೇನೆಂದರೆ, ನಾವು ನೈಸ್ ರೋಡಲ್ಲಿ ಹೋದ್ವಿ. ಸೊ ಅದಕ್ಕೆ ನಾವು ಸ್ವಲ್ಪ ಬೇಗನೆ ರೀಚ್ ಆದ್ವಿ ಅಂತ ಹೇಳ್ಬೋದು. ಇಲ್ಲ ಅಂದರೆ ಈ ಟ್ರಾಫಿಕಲ್ಲಿ ಹೋದರೆ ನಾವು 2 hours ಆದರೂ ತಲುಪಲ್ಲ. ಸೊ ನೈಸ್ ರೋಡ್ ತೊಗೊಂಡ್ರೆ ನಿಮಗೆ ಓನ್ಲಿ 50 rupees ಏನೋ ಆಗುತ್ತೆ ಪರ್ ಪರ್ಸನ್. ಸೊ ನಾವು ಅಲ್ಲಿಂದ ಹೊರಟ್ವಿ. ನೋಡಿ, ಎಲ್ಲಿ ಹೋದರೂ ಟ್ರಾಫಿಕ್ ಮಾತ್ರ ಕಮ್ಮಿ ಆಗಲ್ಲ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಟ್ರಾಫಿಕ್ ಇತ್ತು ಅಂತಲೇ ನಾವು ಪಿರಮಿಡ್ ವ್ಯಾಲಿ ರೀಚ್ ಆದ್ವಿ. ದಿಸ್ ಇಸ್ ದ ಎಂಟ್ರೆನ್ಸ್. ಆ್ಯಕ್ಚುಲ್ ಏನಂತ ಹೇಳಿದರೆ, ನಾವು ಪಿರಮಿಡ್ ವ್ಯಾಲಿಗೆ ಹೋಗಬೇಕು ಅಂತ ಹೇಳಿದರೆ 2 kilometers ವಾಕ್ ಮಾಡಬೇಕು. ಬಿಕಾಸ್ ಇದು 2 kilometers ಆಚೆನೇ ಇದೆ. ಬಟ್ ಏನಂತ ಹೇಳಿದರೆ, ನಮಗೆ ಆನ್ ದ ವೇ ತುಂಬ ಪ್ಲೇಸಸ್ ಸಿಗುತ್ತೆ ನೋಡೋಕ್ಕೆ. ಗಾಂಧೀಜಿ ಸ್ಟ್ಯಾಚ್ಯೂ ಆಗಿರ್ಬೋದು, ಮಕ್ಕಳಿಗೆ ಆಟ ಆಡೋ ಮಿನಿ ಪಾರ್ಕ್ ಆಗಿರ್ಬೋದು, ಹಾಗೆ ಬೋಟಿಂಗ್ ಕೂಡ ಇದೆ. ಇಲ್ಲಿ ಬೋಟಿಂಗ್ ಪರ್ ಪರ್ಸನ್ 200 rupees ಏನೋ ಇದೆ. ನಿಮಗೆ ಮುಂದೆ ತೋರಿಸ್ತೀನಿ ಹೇಗಿರುತ್ತೆ ಬೋಟಿಂಗ್ ಅಂತ. ನಾನು ಹೇಳಿದ್ನಲ್ಲ ನಿಮಗೆ, ಒಂದು ಮಿನಿ ಪಾರ್ಕ್ ಅಂತ ಇದೆ ಇಲ್ಲಿ. ಗಾಂಧೀಜಿ ಸ್ಟ್ಯಾಚ್ಯೂ ಆ್ಯಂಡ್ ಮಕ್ಕಳಿಗೆ ಪ್ಲೇ ಏರಿಯಾ ಅಂತೂ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಅದೇ ಇದು ತುಂಬ ಚೆನ್ನಾಗಿದೆ. ಇನ್ನೊಂದು ಏನಂತ ಹೇಳಿದರೆ, ನಡ್ಕೊಂಡು ಹೋಗುವಾಗ ಬೇಜಾರೇ ಆಗಲ್ಲ. ತುಂಬ ಸ್ಟ್ರೆಸ್, ಸುಸ್ತು ಅಂತ ಏನೂ ಅನಿಸಲ್ಲ. ಬಿಕಾಸ್ ಸುತ್ತಮುತ್ತ ಎಲ್ಲ ಗ್ರೀನ್ರಿನೇ ಇದೆ. ಸೊ ಆರಾಮಾಗಿ ನಡ್ಕೊಂಡು ಹೋಗ್ಬೋದು 2 kilometers. ನಾನು ಹೇಳಿದ್ನಲ್ಲ, ಇದೇ ಬೋಟಿಂಗ್ ಏರಿಯಾ. ಹಾಗೆ ಇಲ್ಲಿ ನೋಡಿ, ಪಾರ್ಕ್ ಥರನೂ ಇದೆ. ಲೈಕ್ ತುಂಬ ಪೀಸ್ಫುಲ್ಲಾಗಿ ಚಿಲ್ಲಾಗಿ ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಅಲ್ಲೊಂದು ಬುದ್ಧ ಕೂಡ ಇದೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಗೈಸ್, ನಾನು ನಿಮಗೆ ಹೇಳ್ದಂಗೆ ಸುತ್ತಮುತ್ತ ಎಲ್ಲ ಫುಲ್ ಗ್ರೀನ್ರಿ ಇದೆ. ಮನಸ್ಸೇ ಆಗ್ತಿಲ್ಲ ಆಚೆ ಹೋಗೋಕ್ಕೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಬೆಂಗಳೂರಿಂದ ಜಸ್ಟ್ 30 kilometers ಅಷ್ಟೇ. ಆರಾಮಾಗಿ ಲೈಕ್ ಐ ಥಿಂಕ್ ತುಮಕೂರು ರೋಡ್ ಹೈವೇ ಇದೆ. ಅಲ್ಲಿಂದ ಬಂದರೆ ನಿಮ್ಗೆ ನಿಯರ್ಲಿ 1 hour ತೊಗೊಳುತ್ತೆ ಅಷ್ಟೇ. ನೋಡಿ, ತುಂಬ ಸುತ್ತಮುತ್ತ ಎಲ್ಲ ಗ್ರೀನ್ರಿ ಆ್ಯಂಡ್ ತುಂಬ ಮಕ್ಕಳಿಗಂತೂ ತುಂಬ ಬ್ಯೂಟಿಫುಲ್ ಆಗಿರೋ ಪ್ಲೇಸು. ತುಂಬ ಆರಾಮಾಗಿ ಆಡಿಕೊಂಡು ಚಿಲ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡ್ತಾ ಇರ್ಬೋದು, ನನ್ನ ಸುತ್ತಮುತ್ತ ಎಲ್ಲ ಗ್ರೀನ್ರಿನೇ ಇದೆ. ನನಗಂತೂ ಸದ್ಯಕ್ಕೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಇಲ್ಲ. ಗಾಯ್ಸ್, ಇಲ್ಲೊಂದು ಬುದ್ಧ ಇದೆ ನೋಡಿ, ಕಾಮ್ ಬುದ್ಧ. ಒಳಗಡೆ ಹೋಗಬೇಕು. ಬಟ್ ಏನಂದರೆ, ಒಳಗಡೆ ಫೋನ್ಸ್ ಆ್ಯಂಡ್ ಕ್ಯಾಮ್ರಾಸ್ ಯಾವುದೂ ಅಲೋ ಇಲ್ಲ. ಬಟ್ ಸ್ಟಿಲ್ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೋಸ್ಕರ. ಸೊ ಬನ್ನಿ ಒಳಗೆ ಹೋಗೋಣ, ನೋಡಿ ಹೇಗಿದೆ ಅಂತ ಪಿರಮಿಡ್. ಇದೆಲ್ಲ ಒಳಗೆ ತೆಗೆದಿರೋ ವಿಡಿಯೋಸ್. ನಾವು ನೋಡಿಕೊಂಡು ಆಚೆ ಬಂದ್ವಿ. ಆಚೆ ಬಂದು ನೋಡಿದ್ರೆ ಇಲ್ಲಿ ಬುಕ್ಸ್ ಏರಿಯಾ ಇದೆ. ನಿಮಗಿಲ್ಲಿ ಯಾವ ಬುಕ್ಸ್ ಬೇಕೋ ಅದನ್ನು ನೀವು ನೋಡಿಬಿಟ್ಟು ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿ ಇಲ್ಲಿ ಓದೋಕ್ಕೆ ಫೆಸಿಲಿಟೀಸ್ ಕೂಡ ಮಾಡಿದ್ದಾರೆ. ಚೇರ್ಸ್ ಎಲ್ಲ ಹಾಕಿದ್ದಾರೆ. ನೀವೇ ನೋಡ್ಬೋದು. ಇಲ್ಲಿ ಕಾಮಾಗೆ ನೀವು ಓದ್ಬೋದು, ಯಾರೂ ನಿಮಗೆ ಡಿಸ್ಟರ್ಬ್ ಮಾಡಲ್ಲ.
ಇಲ್ಲೇ ಬುಕ್ ಸ್ಟಾಲ್ ಪಕ್ಕನೇ ಒಂದು ಬುದ್ಧ ಸ್ಟ್ಯಾಚು ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ, ನೀವೇ ನೋಡ್ತಾ ಇರ್ಬೋದು. ಗೈಸ್, ಇವಾಗ ನಾವು ಗೋಶಾಲೆಗೆ ಹಸುಗಳನ್ನ ನೋಡಕ್ಕೆ ಹೋಗ್ತಿದ್ದೀವಿ. ಬ್ರಿಡ್ಜ್ ಮೂಲಕನೇ ಹೋಗಬೇಕು. ಇಲ್ಲಿಂದ ಜಸ್ಟ್ 200 ಮೀಟರ್ಸ್ ಆಗುತ್ತೆ. ಬನ್ನಿ ಹೋಗೋಣ, ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಗೈಸ್, ಇಲ್ಲಿ ಮಿನಿ ಪಾರ್ಕ್ ಥರನೇ ಇದೆ, ಮಕ್ಕಳಿಗೆ ಎಲ್ಲ ಆಡೋಕ್ಕೆಲ್ಲ ಪರ್ಫೆಕ್ಟ್ ಪ್ಲೇಸ್. ಹಾಗೆ ಇಲ್ಲೊಂದು ಕೆರೆ ಥರನೂ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಾರ್ 1 ಡೇ ಮಿನಿ ಟ್ರಿಪ್ಪಿಗೆ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಈಗ ಬೇರೆ ರಜಾ ಬೇರೆನೇ ಅಲ್ವಾ, 1 ಡೇ ಟ್ರಿಪ್ಪಿಗೆ ಇಲ್ಲಿಗೆ ಕರ್ಕೊಂಬಂದರೆ ಅವರು ಸಖತ್ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಎಂಜಾಯ್ ಮಾಡೋ ಪ್ಲೇಸ್. ನೋಡೋ ಪ್ಲೇಸ್ಗಳು ತುಂಬ ಇದ್ದಾವೆ. ಸೊ ಅದಕ್ಕೆ ನನಗಂತೂ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು, ಅಷ್ಟು ಇಷ್ಟ ಆಗಿದೆ. ಎಸ್, ಬನ್ನಿ ಗೋಶಾಲೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹಸುಗಳನ್ನ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಗಾಯ್ಸ್, ನಿಮಗೊಂದು ಪ್ಲೇಸ್ ತೋರಿಸ್ತೀನಿ. ಗರ್ಲ್ಸಿಗಂತೂ ದಿ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಮಿನಿ ಪಿಕ್ನಿಕ್ ಅನ್ನೋ ಥೀಮಲ್ಲಿ ಏನಾದರೂ ಒಂದು ಮಿನಿ ಪಿಕ್ನಿಕ್ ಫ್ರೆಂಡ್ಸ್ ಎಲ್ಲ ಅರೇಂಜ್ ಮಾಡಿಕೊಂಡು ಒಂದೊಳ್ಳೆ ಪಾರ್ಕ್, ಒಂದೊಳ್ಳೆ ಗ್ರೀನ್ರಿ ಮಧ್ಯೆ ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಗೈಸ್ ಈ ಪ್ಲೇಸಿಗೆ ಬನ್ನಿ. ನೋಡಿ ಎಷ್ಟು ಪೀಸ್ಫುಲ್ಲಾಗಿ ಬ್ಯೂಟಿಫುಲ್ ಆಗಿದೆ ಪ್ಲೇಸು. ಆರಾಮಾಗಿ ಒಂದು 4-5 ಗರ್ಲ್ಸ್ ಪಿಕ್ನಿಕ್ ಮಾಡಿಕೊಂಡು ಆರಾಮಾಗಿ ಲೈಕ್ ಏನೋ ಸ್ನ್ಯಾಕ್ಸ್ ಆರ್ ಫುಡ್ಸ್ ಆರಾಮಾಗಿ ಇಲ್ಲಿ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ ಗೈಸ್. ಐ ಲವ್ಡ್ ಇಟ್. ಸೊ ಗೈಸ್, ಎಸ್, ಇಲ್ಲಿ ಎಲ್ಲ ಫೆಸಿಲಿಟೀಸ್ ಕೂಡ ಇದೆ, ನಿಮಗೆ ಎವ್ರಿಥಿಂಗ್ ಇಲ್ಲೇ ಸಿಕ್ಬಿಡುತ್ತೆ. ಸೊ ಏನೂ ವರೀಸ್ ಮಾಡೋ ಅವಶ್ಯಕತೆ ಇಲ್ಲ. ಗೈಸ್, ಇನ್ನೊಂದೇನೆಂದರೆ, ನೀವು ಇಲ್ಲಿ ಸುತ್ತಮುತ್ತ ನೋಡಿದ್ರೂ ಫುಲ್ ಗಾರ್ಡನ್ಸೇ, ಫುಲ್ ಫ್ಲವರ್ಸ್ ಆಫ್ ಗಾರ್ಡನ್ಸ್. ನನಗಂತೂ ಫುಲ್ ಖುಷಿಯಾಗಿದೆ. ಹಾರ್ಟ್ ಫುಲ್ ಆಫ್ ಹ್ಯಾಪಿನೆಸ್ ಅಂತಾರೆ, ಹಾರ್ಟ್ ಫುಲ್ ಆಗಿಬಿಟ್ಟಿದೆ ನನಗಂತೂ. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ, ಎಲ್ಲಿ ನೋಡಿದ್ರೂ ಅಷ್ಟು ಗ್ರೀನ್ರಿ, ಅಷ್ಟು ಫ್ಲವರ್ಸ್ ಎಲ್ಲ ಹೇಳಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಸೊ ಎಲ್ಲಿ ನೋಡಿದ್ರೂ ಗ್ರೀನ್ರಿ ಆ್ಯಂಡ್ ಫ್ಲವರ್ಸ್, ಫೀಲಿಂಗ್ ಹ್ಯಾಪಿ. ಗೈಸ್, ನಾನು ನಿಮಗೆ ಹೇಳ್ದಂಗೆ ನನ್ನ ಸುತ್ತಮುತ್ತ ಎಲ್ಲ ಫುಲ್ ಗ್ರೀನ್ರಿನೇ ಇದೆ ಆ್ಯಂಡ್ ಫುಲ್ ಫ್ಲವರ್ಸೇ ಇದೆ. ಎಲ್ಲಿ ನೋಡಿದ್ರು ಗ್ರೀನ್ರಿ, ಎಲ್ಲಿ ನೋಡಿದ್ರು ಫ್ಲವರ್ಸ್, ಅಷ್ಟು ಬ್ಯೂಟಿಫುಲ್ ಇದೆ. ಮನಸ್ಸಿಗಂತೂ ಅಷ್ಟು ಖುಷಿ ಆಗುತ್ತೆ. ಫ್ರೆಂಡ್ಸಿಗಂತೂ ತುಂಬ, ಎಕ್ಸ್ಪೆಷಲಿ ಗರ್ಲ್ಸಿಗಂತೂ ದಿ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವೊಂದ್ಸತಿ ರೌಂಡ್ ಸುತ್ತಮುತ್ತ ನೋಡಿ, ಫುಲ್ ಗ್ರೀನ್ರಿ ಆ್ಯಂಡ್ ಫ್ಲವರ್ಸ್ ಸಿಗುತ್ತೆ. ಆ್ಯಂಡ್ ನನ್ನ ಸುತ್ತಮುತ್ತನೂ ಫುಲ್ ಫ್ಲವರ್ಸೇ ಇದೆ, ನೋಡ್ತಾ ಇರ್ಬೋದು. Don't know if I can find my way out. I'm stuck in a prison of doubt. ಗೈಸ್, ಏನಂತ ಹೇಳಿದರೆ, ಗೋಶಾಲೆ 5:30ಗೆ ಕ್ಲೋಸ್ಡ್ ಅಂತೆ. ನಾವು ಅಟ್ಲೀಸ್ಟ್ 6 ತನಕ ಇರುತ್ತೆ, 5:30 ಮೇಲೆ ಹೋಗಿ ನೋಡೋಣ ಅಂತ ಅಂದ್ಕೊಂಡ್ವಿ. ಸೊ ವಾಚ್ಮ್ಯಾನಿಗೆ ಕೇಳಿದಾಗ 5:30ನೇ ಕ್ಲೋಸ್ಡ್ ಅಂತ ಹೇಳಿದರು. ಸೊ ಸ್ಟಿಲ್ ನೋಡ್ಕೊಂಬರೋಣ, ಸ್ವಲ್ಪ ಆಚೆನಾದರೂ ನೋಡ್ಕೊಂಬರೋಣ. ನಮ್ಮ ಲಕ್ಕಿ, ಲೈಕ್ ನಮ್ಮ ಚಾನ್ಸ್ ಏನಾದರೂ ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಚಾನ್ಸ್ ಸಿಗುತ್ತೆ. ಸ್ಟಿಲ್ ಹೋಪ್ ನೋಡೋಕ್ಕೆ ಸಿಗಲಿ ಅಂತ ಅಂದ್ಕೊತಾ ಇದ್ದೀನಿ. ಬನ್ನಿ ಹೋಗೋಣ, ಇದೇ ದಾರಿಲೇ ಹೋಗೋದು. ಇದೇ ದಾರಿಯಲ್ಲಿ ಗೋಶಾಲೆ ನೋಡಕ್ಕೆ ಹೋಗೋದು.
ಫುಡ್ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ. ಸಂಜೆ ಸ್ನ್ಯಾಕ್ಸ್, ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಪ್ರತಿಯೊಂದು ಸಿಗುತ್ತೆ. ಸೊ ವರಿ ಮಾಡೋ ಅವಶ್ಯಕತೆಯೇ ಇಲ್ಲ ಇಲ್ಲಿ. ನೋಡಿ ಇಲ್ಲಿದೆ ನಂದನವರ ಗೋಶಾಲ. ನೋಡೋಕ್ಕೆ ಸಿಗಬೇಕು ಅಂತ ಅನ್ಕೊತಾ ಇದ್ದೀನಿ. ಗೈಸ್, ನನಗೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ, ಲೈಕ್ ನಮ್ಮ ಮಲೆನಾಡು ಫುಲ್ ಗ್ರೀನ್ರಿ ಇರುತ್ತಲ್ಲ, ಲೈಕ್ ಕೂರ್ಗ್ ಆರ್ ಸಕಲೇಶ್ಪುರ್, ಈ ಥರ ಫುಲ್ ಗ್ರೀನ್ರಿ ಮಧ್ಯೆ ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ನೋಡಿ ಬಿಕಾಸ್ ಫುಲ್ ಸುತ್ತಮುತ್ತ ಫುಲ್ ಗ್ರೀನ್ರಿನೇ ಇರೋದು. ಸೊ ನನಗೆ ಆ ಥರ ಫೀಲ್ ಆಗ್ತಾ ಇದೆ. ಅಲ್ಲಿಂದ ಬರೋಕ್ಕೆ 200 ಮೀಟರ್ಸ್ ಅಂತೂ ಸತ್ಯವಾಗಲೂ ಆಗಲ್ಲ ಗೈಸ್. ನಿಯರ್ಲಿ 1.5 ಕಿಲೋಮೀಟರ್ಸ್ ಅಂತೂ ಇದ್ದೇ ಇದೆ. ಬನ್ನಿ ಒಳಗೆ. ಗೈಸ್, ಇದು ಗೋಶಾಲೆ ಒಳಗಡೆ ಎಂಟ್ರೆನ್ಸ್. ಬನ್ನಿ ನಿಮಗೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಪುಟಾಣಿ ಹಸುಗಳೆಲ್ಲ ಇದೆ. ಫೈನಲಿ ನಾವು ಒಳಗಡೆ ಬಂದ್ವಿ. ನೋಡೋಕ್ಕೆ ನಮಗೆ ಚಾನ್ಸ್ ಸಿಕ್ತು ಆ್ಯಂಡ್ ಕ್ಲೋಸ್ಡ್ ಆಗಿರಲಿಲ್ಲ. ಒಳಗಡೆ ನೋಡ್ಬೋದಂತೆ. ಲೆಟ್ಸ್ ಗೋ ನೋಡೋಣ ಬನ್ನಿ. I'm stuck in a prison of doubt. In this ocean, and everything is growing up tight. ಗೈಸ್, ಫೈನಲಿ ಗೋಶಾಲೆಯಲ್ಲಿ ಹಸುಗಳನ್ನ ನೋಡಿದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಟೋಟಲ್ 30 ಹಸುಗಳೇನೋ ಇದೆ. ಅದರಲ್ಲಿ 2 ಹಸುಗಳು ಮರಿ ಹಸುಗಳಿದ್ವು. ತುಂಬ ಅಂದರೆ ತುಂಬ ಮುದ್ದಾಗಿದ್ವು ಗೈಸ್. ನಾನು ನಿಮಗೆ ವಿಡಿಯೋ ಕ್ಲಿಪ್ಸ್ ಹಾಕ್ತೀನಿ ನೋಡಿ. ನನಗೆ ಎಲ್ಲೋ ಒಂದು ಕಡೆ ಇತ್ತು, ಲೈಕ್ ನೋಡೋಕ್ಕೆ ಚಾನ್ಸ್ ಸಿಗುತ್ತೋ ಇಲ್ವೋ, ಇಲ್ಲ ಅಲೋ ಮಾಡ್ತಾರೋ ಇಲ್ಲ, ಬಿಕಾಸ್ ಆಲ್ರೆಡಿ ಕ್ಲೋಸಿಂಗ್ ಟೈಮಿಂಗ್ಸ್ ಇಸ್ 5:30. ನಾವು ಆಲ್ರೆಡಿ ಹೋಗಿದ್ದು 6 o'clock. ಸೊ ನನಗೆ ಎಲ್ಲಿ ಅದೇ ಒಂದು ಕಡೆ ಇತ್ತು ಒಳಗಡೆ ಎಂಟ್ರಿ ಇರುತ್ತೋ ಇಲ್ಲೋ ಅಂತ. ಬಟ್ ಫೈನಲಿ ಒಳಗಡೆ ಹಸುಗಳನ್ನ ನೋಡೋಕ್ಕೆ ಚಾನ್ಸ್ ಸಿಕ್ತು. ಅದ್ರ ಜೊತೆಗೆ ಫೋಟೋಸ್, ಅದನ್ನು ಮುದ್ದಾಡೋದೇ ಒಂದು ಖುಷಿ ಗೈಸ್. ಸೊ ಅದ್ರ ಜೊತೆಗೆ ಒಂದಷ್ಟು ಫೋಟೋಸು, ಒಂದಷ್ಟು ತಲಹರಟೆಗಳು ಎಲ್ಲದು ಮಾಡಿದೆ. ಸೊ ತುಂಬ ಖುಷಿ ಆಯಿತು. ಎಸ್, ಇವಾಗ ಎಲ್ಲ ನೋಡಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ಪಿರಮಿಡ್ ವ್ಯಾಲಿ ಹೇಗಿದೆ ಅಂತ ಕಂಪ್ಲೀಟ್ ಈ ವ್ಲಾಗಲ್ಲಿ ತೋರಿಸಿದ್ದೀನಿ. ಕಂಪ್ಲೀಟ್ ಎಂಡ್ವರೆಗೂ ನೋಡಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್, ಒಂದು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದ್ಯಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್.